ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ಭಗವಂತನ ಕೃಪೆಗೆ ಪಾತ್ರರಾಗೋಕ್ಕೆ ಅನೇಕ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಅದರ ಮುಖೇನ ಆ ಭಗವಂತನ ಆಶ್ರಯ ಪಡೆಯೋಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ದೇವಸ್ಥಾನಕ್ಕೆ ಹೋದಾಗ, ಹೋಮ ಇದ್ದಾಗ, ಹವನ ಮಾಡಿದಾಗ, ಪೂಜೆ ಮಾಡಿದಾಗ ಪ್ರತಿ ಸಂದರ್ಭದಲ್ಲಿಯೂ ಕೂಡ ನಾವು ದೇವರ ಆಶೀರ್ವಾದಕ್ಕಾಗಿ ಕಾಯ್ತಾ ಇರ್ತೀವಿ. ಆ ದೇವರು ಕೊಡ್ತಕ್ಕಂಥ ಆ ತೀರ್ಥ ಇರ್ಬೋದು, ಪ್ರಸಾದ ಇರ್ಬೋದು, ಹಾಗೆ ಅಲ್ಲಿ ಕೊಡ್ತಕ್ಕಂಥ ನಮಗೆ ಪುಷ್ಪ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನಾವು ಬಲಗೈಯಲ್ಲಿಯೇ ಯಾಕೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು? ಎರಡು ಕೈ ಇದೆ, ಎಡಗೈಯಲ್ಲಿ ಯಾಕೆ ಅಂದರೆ ಎಡಗೈಯಲ್ಲಿ ಯಾವತ್ತೂ ನಾವು ತಗೊಳ್ಳಲ್ಲ, ಬಲಗೈಯಲ್ಲೇ ತಗೊಳ್ತೀವಿ. ಆದರೆ ಬಲಗೈಯಲ್ಲಿ ತಗೊಂಡ್ರೂ ಸಹ ಒಂದು ಕಟ್ಟುನಿಟ್ಟಾದ ವಿಧಿವಿಧಾನವನ್ನು ನಾವು ಅನುಸರಿಸಲೇಬೇಕು. ನಾವೆಲ್ಲರೂ ಸಹ ಪ್ರಸಾದ ಬಲಗೈಯಲ್ಲೇ ತಗೊಳ್ಳೋದು, ಇನ್ನೇನು ಎಡಗೈಯಲ್ಲಿ ಯಾರು ತಗೊಳ್ಳಲ್ಲ. ಆದರೆ ಬಲಗೈಗೆ ಸೂರ್ಯನ ಅಂಶ ಜಾಸ್ತಿ ಇರುತ್ತೆ, ಎಡಗೈಗೆ ಚಂದ್ರನ ಅಂಶ ಇರುತ್ತೆ. ಇನ್ನು ಬಲಗೈಯಲ್ಲಿ ನಾವು ಪ್ರಸಾದವನ್ನು ನೋಡಿ, ಈ ಭಾಗಕ್ಕೆ ಪ್ರಸಾದ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಮೆದುಳಿನ ಶಕ್ತಿ ಜಾಗೃತ ಆಗುತ್ತೆ. ನೋಡಿ, ಪ್ರಸಾದ ತಗೊಂಡಿದ್ದ ತಕ್ಷಣವೇ ನಮ್ಮ ಮನಸ್ಸೆಲ್ಲೋ ಒಂದು ಕಡೆ ಒಂದಷ್ಟು ಸಾತ್ವಿಕವಾಗಿ ಆಗಿಬಿಡುತ್ತೆ. ಸಾತ್ವಿಕ ಆದಾಗ ನಮಗೊಂದು ಒಳ್ಳೆಯ ಶಕ್ತಿ ಕೂಡ ಬರುತ್ತೆ. ಈಗ ನಮಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಬಲಗೈಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಒಂದು ಕಟ್ಟುನಿಟ್ಟಾದ ಒಂದು ಅಂಶವನ್ನು ನಾವು ಪರಿಗಣನೆಗೆ ತಗೊಳ್ಳೇಬೇಕು. ಅದೇನು ಅಂದರೆ, ಅದಕ್ಕೆಲ್ಲಕ್ಕಿಂತ ಮುಂಚೆ ನಾವು ಈ ಬಲಗೈಯಲ್ಲಿ ಪ್ರಸಾದ ಅಂದರೆ ನಮ್ಮ ಸಂಪ್ರದಾಯ, ಆಚಾರ, ನಮ್ಮ ಹಿಂದೂ ಸಂಪ್ರದಾಯ ಸನಾತನೋ ನಿತ್ಯ ನೂತನ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಧನ್ಯರು. ಪ್ರತಿ ವಿಷಯದಲ್ಲೂ ಭಗವಂತ, ಪ್ರಕೃತಿಯೆಲ್ಲ ಭಗವಂತ, ಕಣ್ಣಿಗೆ ಕಾಣಿಸೋದೆಲ್ಲ ಭಗವಂತ, ಎಲ್ಲವನ್ನು ಭಗವಂತ ಅಂತ ಹೇಳಿಬಿಟ್ಟು ಆತನ ಸೃಷ್ಟಿಯನ್ನು ನಾವು ಹೊಗಳ್ತಾ ಇರ್ತೀವಿ. ಈಗ ಇವತ್ತಿನ ದಿವಸ ನಾವೇನಾಗುತ್ತೆ, ಶುಭ ಕಾರ್ಯಗಳಲ್ಲಾಗ್ಬೋದು, ಧಾರ್ಮಿಕ ಕಾರ್ಯಗಳಲ್ಲಾಗ್ಬೋದು, ಹಾಗೆಯೇ ಪೂಜಾ ಕೈಂಕರ್ಯಗಳಲ್ಲಾಗ್ಬೋದು, ದೇವಸ್ಥಾನಗಳಲ್ಲಾಗ್ಬೋದು, ನಮಗೆ ದೇವರ ಪ್ರಸಾದ ಕೊಟ್ಟಾಗ ಆ ಪ್ರಸಾದ ನಮ್ಮ ಜೀವ ರಕ್ಷಕ ಆಗಿರುತ್ತೆ. ಆ ಪ್ರಸಾದ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಅಮೃತ ಆಗಿರುತ್ತೆ. ಆ ಪ್ರಸಾದ ಸಾಕ್ಷಾತ್ ಭಗವಂತನಿಂದ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಅಂತಕ್ಕಂತಹ ಭಾವನೆ ಕೂಡ ನಮಗೆ ಬರ್ತಕ್ಕಂಥದ್ದಾಗಿರುತ್ತೆ. ಎಷ್ಟೋ ಜನ ನೋಡಿದ್ದೀವಿ, ಪ್ರಸಾದ ಸ್ವೀಕಾರ ಮಾಡಿ ಎಷ್ಟೋ ರೋಗ ರುಜಿನಗಳು ಕೂಡ ವಾಸಿಯಾಗಿದೆ. ಕೇವಲ ತೀರ್ಥ ಸ್ವೀಕಾರದಿಂದ ಮಹಾರೋಗಗಳು ಒಟ್ಟೋಗಿದೆ. ಪ್ರಸಾದದಿಂದ ಸಾಕಷ್ಟು ಒಂದು ದೇಹದಲ್ಲಿ ಸದೃಢತೆ ಕೂಡ ಉಂಟಾಗ್ತಕ್ಕಂತಾಗಿದೆ. ನಾವು ಪ್ರಸಾದ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಎಡಗೈಯನ್ನು ತಗೊಂಡು ಬಲಗೈಯನ್ನು ಅದರ ಮೇಲಿಟ್ಟು ನಾವು ಪ್ರಸಾದ ತಗೊಳ್ಳುವಾಗ ಈ ತೋರ್ಬೆರಳು ಪ್ರಸಾದವನ್ನು ಮುಟ್ಟಬಾರದು. ತೋರ್ಬೆರಳು ಇದುವೇ ಕಟ್ಟುನಿಟ್ಟಿನ ಅಂಶ. ಯಾವುದು ಕಟ್ಟುನಿಟ್ಟಿನ ಅಂಶ ಅಂದರೆ, ಈ ತೋರ್ಬೆರಳು ಪ್ರಸಾದವನ್ನು ಮುಟ್ಟಬಾರದು, ಪ್ರಸಾದಕ್ಕೆ ಅದು ಟಚ್ ಆಗಬಾರ್ದು. ಹಾಗೇ ನಾವು ತಗೊಂಡಿದ್ದೆ ಆದರೆ ಪರಿಪೂರ್ಣ ಆಗುತ್ತೆ. ದೇಹ ಕೂಡ, ನಮ್ಮ ದೇಹದಲ್ಲೂ ಕೂಡ ಒಂದು ಧನಾತ್ಮಕ ಶಕ್ತಿಗಳು ಬರುತ್ತೆ. ಎಷ್ಟೋ ಜನ ಪ್ರಸಾದ ತಗೊಂಡಾಗ ಎರಡೂ ಕಣ್ಣಿಗೂ ಸಹ ಈ ರೀತಿ ನಾವು ಆ ಕಣ್ಣಿಗೆ ಆ ನಮಸ್ಕಾರವನ್ನು ಮಾಡಿಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಕೂಡ ಮಾಡ್ತಕ್ಕಂಥದ್ದಾಗಿರುತ್ತೆ. ನಮಗೆಲ್ರಿಗೂ ಕೂಡ ಎಡಗೈ ಅನ್ನೋದು ಅಶುದ್ಧ ಅಲ್ಲ, ಎಡಗೈ ಅನ್ನೋದು ಕೆಟ್ಟದ್ದಲ್ಲ. ನಮ್ಮ ದಿನನಿತ್ಯ ಕೃತ್ಯಗಳಿಗೆ ನಾವು ಒಂದು ಕೈಯನ್ನು ಇನ್ನೊಂದು ಕೈಯನ್ನು ಬಳಸ್ಕೊಳ್ತೀವಿ. ಆದರೆ ನಮ್ಮ ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದಾಗ ಬಲಗೈ ಗಂಡಸರಿಗೆ ಸ್ವಲ್ಪ ಬಲಗೈ ಗಟ್ಟಿ ಇರುತ್ತೆ, ಹೆಂಗಸರಿಗೆ ಎಡಗೈ ಗಟ್ಟಿ ಇರುತ್ತೆ. ಹಾಗಂತೇಳಿ ಹೆಂಗಸರು ಎಡಗೈಯಲ್ಲಿ ಪ್ರಸಾದ ತಗೋಬೇಕು ಅಂತಿಲ್ಲ. ಬಲಗೈಯೇ ಪ್ರಸಾದ, ಅದು ಸೂರ್ಯಾಂಶದಲ್ಲಿ ತಗೊಂಡಾಗ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಆರೋಗ್ಯ ವೃದ್ಧಿ ಆಗುತ್ತೆ, ಸಂಪತ್ತು ವೃದ್ಧಿ ಆಗುತ್ತೆ. ಹಾಗೆಯೇ ಬಲಗೈಯಲ್ಲಿ ತಗೊಂಡಂತಹ ಪ್ರಸಾದದಲ್ಲಿ ತೋರ್ಬೆರಳನ್ನು ಮುಟ್ಟಬಾರ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.